ಸೊ ಮೆನು ನೋಡೋಕ್ಕೋದ್ರೆ ನಿಮಗೆ 100 grams ಆಫ್ ಕಬಾಬ್ ಬಂದ್ಬಿಟ್ಟು 65 rupees ಅಂತ ಇತ್ತು. ಸೊ 65 rupeesಗೆ ಕಬಾಬು ತೊಗೊಂಡ್ವಿ, ಮತ್ತು ಲೆಗ್ ಪೀಸು ಅದೇ ರೇಂಜ್ಗೆ ಬರುತ್ತೆ ಅಂತ. ವೆರಿ ಡಿಸಪಾಯಿಂಟೆಡ್. ಬೇರೆ ಯಾವ ಪೀಸಸ್ಸು ಇಲ್ಲ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕ್ಕೋರ ಒಂದು ಬ್ಯೂಟಿಫುಲ್ ಈವ್ನಿಂಗು. ಸೊ ಬರ್ತಾ ಒಂಥರ ಚಳಿ ಆಗ್ತಾ ಇದೆ. ಸೊ ಹಾಗಂದರೆ ಕ್ಲೈಮೇಟ್ ಚೇಂಜ್ ಆಗ್ತಿದೆಯಲ್ಲ, ಸೊ ಅದಕ್ಕೋಸ್ಕರ ಬಿಸಿಯಾಗಿ ಏನೋ ಕಬಾಬ್ ತಿನ್ನ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ವಿ. ಆರ್ ಟಿ ನಗರ್ ಕಡೆ ಬಂದ್ವಿ. ಆರ್ ಟಿ ನಗರ್ ನೋಡೋಕ್ಕೋರ ಲಕ್ಷ್ಮೀ ಕಬಾಬ್ ಸೆಂಟರ್ ಅಂತ ಒಂದು ಬಿಸಿಯಾಗಿ ಕಬಾಬ್ ತುಂಬ ಜನ ಕ್ರೌಡ್ ಇದ್ರಾ. ಸೊ ಕ್ರೌಡ್ ನೋಡಿದ ತಕ್ಷಣ ನನಗೆ ಶಾಕು. ಸೊ ಫಸ್ಟು ಮೆನು ನೋಡಿದೆ. ಸೊ ಮೆನು ನೋಡೋಕ್ಕೋರೆ ನಿಮಗೆ 100 grams ಆಫ್ ಕಬಾಬ್ ಬಂದ್ಬಿಟ್ಟು 65 rupees ಅಂತ ಇತ್ತು. ಸೊ 65 rupeesಗೆ ಕಬಾಬು ತೊಗೊಂಡ್ವಿ, ಮತ್ತು ಲೆಗ್ ಪೀಸು ಅದೇ ರೇಂಜ್ಗೆ ಬರುತ್ತೆ ಅಂತ ಹೇಳಿದ್ರು. ಸೊ ಫುಲ್ಲು ಕ್ರೌಡು ನೀವು ನೋಡ್ತೀರಾ. ಆ್ಯಕ್ಚುಲಿ ನೋಡೋಕ್ಕೋರೆ ಕ್ರೌಡಲ್ಲಿ ನೋಡೋಕ್ಕೋರೆ ಬಿಸಿಯಾಗಿ ಎಲ್ಲರೂ ಪಾರ್ಸಲ್ಲೇ ಅಲ್ಲಿ ತೊಗೊಳ್ತಿರೋದು, ಡೈನಿನಲ್ಲ ಏನಿಲ್ಲ. ಸೊ ನಾನು ನಿಮಗೆ ಕ್ವಾಂಟಿಟಿನೂ ತೋರ್ಸೋಕ್ಕಾಗ್ತಾಯಿಲ್ಲ. ಒಂದು ಕವರ್ ಒಳಗಿದೆ. ಮಂಜುಮಲ್ ಬಾಯ್ಸಲ್ಲಿ ಝೂಮ್ ಹೋದರೆ ಹೆಂಗಿರುತ್ತೆ ಆ ಥರ ಇದೆ. ಫಸ್ಟೇ ನನಗೆ ಸಿಕ್ಕಿರೋದು ಇಲ್ಲಿ ಲೆಗ್ ಪೀಸಾ. ಇದು ಲೆಗ್ ಪೀಸ್ ಎಲ್ಲ ಕಾಣಿಸ್ತಾ ಇಲ್ಲ. ಇದೇ ಲೆಗ್ ಪೀಸಾ? ಏನು ಮಾಡಿಸ್ಬಿಟ್ರು. ಲೆಗ್ ಪೀಸೇನಾ? ಲೆಗ್ ಪೀಸೇ ಕಾಣೋದು, ಕಟ್ ಮಾಡಿರೋದು ಹಂಗೆ. ವೆರಿ ಡಿಸಪಾಯಿಂಟೆಡ್. ಬೇರೆ ಯಾವ ಪೀಸಸ್ಸು ಇಲ್ಲ. ಇದೇ ಲೆಗ್ ಪೀಸ್ ಅನ್ನುವಾಗ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾಯಿದೆ. ನಾನೆಲ್ಲ ಬೇರೆ ತಿಂದಿದ್ದೀನಿ ಲೆಗ್ ಪೀಸ್ ಅಂತ. ಇದು ಲೆಗ್ ಪೀಸಾ ಗೈಸ್? ನೀವು ಕಮೆಂಟ್ ಮಾಡಿ, ಇದು ಲೆಗ್ ಪೀಸಲ್ಲಿ ಸೇರುತ್ತಾ ನಾರ್ಮಲ್ ಚಿಕನಲ್ಲಿ ಸೇರುತ್ತಾ ಅಂತ. ನನಗೆ ಇದು ಒಂದು ನಾರ್ಮಲ್ ಚಿಕನ್ ದೊಡ್ಡ ಪೀಸ್ ಕಟ್ ಮಾಡೋದು ಹೆಂಗಿರುತ್ತೆ ಆ ಥರ ಇದೆ. ಲೆಗ್ ಪೀಸ್ ಲಾಸ್ಟಲ್ಲಿ ಟ್ರೈ ಮಾಡ್ತೀನಿ. ಕಬಾಬ್ನ ಟ್ರೈ ಮಾಡ್ಬಿಡ್ತೀನಿ. ಓಹೋ, ಬಿಸಿ ಕಬಾಬ್. ಪರವಾಗಿಲ್ಲ ಗೈಸ್. ಎಸ್, ಇಟ್ಸ್ ಹಿಯರ್. ಫ್ಲೆಶ್ ಇದೆ, ಟ್ರೈ ಮಾಡೋಣ. ಆ ಕೋಟಿಂಗ್ ನೋಡ್ತಾರೆ ಜಾಸ್ತಿ ಕ್ರಿಸ್ಪಲ್ಲ ಏನಿಲ್ಲ. ಓಕೆ, ಈ ಚಳಿ ವೆದರಲ್ಲಿ ಈ ಥರ ಕಬಾಬು ತಿನ್ನೋದು ಚೆನ್ನಾಗಿದೆ. ಆ್ಯಂಡ್ ನಾಟ್ ಓನ್ಲಿ ನಾವು, ತುಂಬ ಜನ ಬರೀ ಲೈಕ್ 400 grams 500 grams ಅದರ ಆರ್ಡರ್ ಮಾಡ್ತಾಯಿದ್ದಾರೆ. ನಾವೊಬ್ಬರೇ 100 grams ತೊಗೊಂಡಿರೋದಲ್ಲಿ. ನಾಟ್ ಬ್ಯಾಡ್, ಲೈಕ್ ಸೂಪರ್ ಹೈಪ್ ಅಂತ ಹೇಳೋಕ್ಕಾಗಲ್ಲ. ಆರ್ ಟಿ ನಗರ್ ಕಡೆ ಬಂದರೆ, ಆರ್ ಟಿ ನಗರ್ ಏನೋ ತಿನ್ನಬೇಕು ಅಂತ ಅನ್ಸಿದ್ರೆ ಖಂಡಿತ ಟ್ರೈ ಮಾಡ್ಬೋದು. ಅದು ಬಿಟ್ಟರೆ ತುಂಬ ಸ್ಪೆಷಲ್ ಹುಡ್ಕೊ ಬಂದು ತಿನ್ನೋ ಥರ ಎಲ್ಲ ಏನಿಲ್ಲ. ಓಕೆ, ಲೆಗ್ ಪೀಸ್ ಇದೆ. ಲೆಗ್ ಪೀಸ್ ಅಂತ ನಾನೇ ಅಚೀವ್ ಮಾಡ್ಕೋತೀನಿ, ಟ್ರೈ ಮಾಡ್ಬಿಡ್ತೀನಿ. ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ, ಬಿಸಿಯಾಗಿ ತಿನ್ನೋದಕ್ಕೆ ಸೂಪರು. ಸೊ ಖಾಲಿ ಹಂಗೆ ಹೊಡಿತಿರುವಾಗ ಬಿಸಿಯಾಗಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ನಿಂಬೆನೆಲ್ಲ ಕೊಟ್ಟಿರ್ತಾರೆ. ಸೊ ನಿಂಬೆನೆಲ್ಲ ಬೇಕಂದರೆ ನಿಂಬೆನೂ ಇಟ್ಕೊಂಡು ತಿನ್ಬೋದು. ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಭುವನೇಶ್ವರಿ ನಗರ್, ಆರ್ ಟಿ ನಗರ್ ಹತ್ರ. ಸೊ ಅಲ್ಲಿ ದೊಡ್ಡ ಚರ್ಚ್ ಇದೆ. ಸೊ ಚರ್ಚ್ ನಿಮ್ಮ ಭುವನೇಶ್ವರಿ ನಗರ್ ಹತ್ರ ಬಂದರೆ ಒಂದು ದೊಡ್ಡ ಚರ್ಚ್ ಇರುತ್ತೆ. ಚರ್ಚ್ ಹತ್ರನೇ ಮೇಯ್ನಲ್ಲೇ ಲೊಕೇಟ್ ಆಗಿರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಜಸ್ಟ್ ಆ ಲೊಕೇಶನ್ ಟ್ಯಾಗ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಮ್ಯಾಪ್ಸ್ ಓಪನ್ ಆಗುತ್ತೆ. ಇಲ್ಲಿ ಕರ್ಕೊಂಡ್ಬಿಟ್ಬಿಡುತ್ತೆ. ಸೊ ತಲೆಯೇ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ವಿಡಿಯೋ ಅಷ್ಟೇ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಕಬಾಬ್ ಎಲ್ಲೆಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸಿರೋ ಪ್ರಕಾರ ನನಗೆ ಕಮೆಂಟ್ ಹೇಳಿ. ಇಲ್ಲೋ ಕವರ್ ಮಾಡಿ ಬ್ರೋ, ಸೂಪರ್ ಆಗಿರುತ್ತೆ ಕಬಾಬ್. ಸ್ಪೆಷಲ್ ಆಗಿ ಹುಡ್ಕೊಬಂದು ತಿನ್ನಬೇಕು, ಆ ಥರ ಇರಬೇಕು. ಆ ಥರ ಏನಾದರೂ ಪ್ಲೇಸಸ್ ಇದ್ದರೆ ನನಗೂ ಕೂಡ ಸಜೆಸ್ಟ್ ಮಾಡಿ, ನಾನು ಕವರ್ ಮಾಡ್ತೀನಿ, ಪ್ಲೇಸಸ್ನ ಟ್ರೈ ಮಾಡ್ತೀನಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ನು ಪ್ರೆಸ್ ಮಾಡಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನನಗೆ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಟ್ ಲವ್. ಬಾಯ್.